ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣೇಶ ವಿಸರ್ಜನೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ನನ್ನ ಅಜ್ಜಿ ಮನೆಗೆ ಹೋದ್ವಿ. ನಮ್ಮ ಅಜ್ಜಿ ಮನೆ ಕುಮಟಾದಲ್ಲೇ ಇರೋದು. ನಾನು ಹುಟ್ಟಿದ್ದು ಬೆಳೆದಿದ್ದು ಅಂದರೆ ಆಲ್ಮೋಸ್ಟ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ನಾನು ಕುಮಟಾದಲ್ಲೇ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು. ಅದಾದಮೇಲೆ ನಾವು ಬ್ಯಾಂಗ್ಳೂರಿಗೆ ಬಂದಿರೋದು. ಸೊ ಅಜ್ಜಿನ ಮೀಟ್ ಆಗಿಬಿಟ್ಟು ಬರೋಣ. ಹಾಗೆ ಅಜ್ಜಿ ಮನೆಯಿಂದ ಸ್ವಲ್ಪ ದೂರದಲ್ಲೇ ಕಾಂಚಿಕ ಪರಮೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ. ನನಗೆ ತುಂಬಾ ಇಷ್ಟವಾಗಿರುವಂತಹ ದೇವರು, ಹಾಗೆ ನಾನು ತುಂಬ ನಂಬಿರುವಂತಹ ದೇವರು ಕೂಡ ಹೌದು. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹುಡಿ ಎಲ್ಲ ಕೊಡೋದಿತ್ತು, ಪೂಜೆ ಕೊಟ್ಬಿಟ್ಟು ಆಮೇಲೆ ನಾವು ಅಜ್ಜಿ ಮನೆಗೆ ಬಂದ್ವಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಬರ್ತಾ ಇದ್ದಾಗ ಹೇಗಿತ್ತೋ ಅದೇ ರೀತಿಯಾಗಿಯೇ, ಆದರೆ ಅಲ್ಲಿ ತುಂಬ ಮೆಟ್ಟಿಲುಗಳು ಇದೆ ಅಂದರೆ ಹತ್ಕೊಂಬರೋದಕ್ಕೆ. ಹಿಂದೆಗಡೆಯಿಂದ ವೆಹಿಕಲ್ ಬರೋದಕ್ಕೆ ರೋಡ್ ಕೂಡ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮೆಟ್ಟಿಲುಗಳನ್ನ ಹತ್ಕೊಂಡ್ಬರ್ತಾ ಇದ್ವಿ. ನಾವು ನಮ್ಮ ಕಸಿನ್ಸ್ ಎಲ್ಲ ಓಡ್ಕೊಂಡು ಫಸ್ಟ್ ಯಾರು ಬಂದು ರೀಚ್ ಆಗ್ತಾರೆ ಅಂತ ಎಲ್ಲ. ಸೊ ಆ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ನಮ್ಮ ಹಳೆ ಮೆಮೊರೀಸ್ ಕೂಡ ರಿಕಾಲ್ ಆಗ್ತಾಯಿತ್ತು. ಅದಾದಮೇಲೆ ಅಜ್ಜಿ ಮನೆಗೆ ಬಂದ್ವಿ. ಇದೆಲ್ಲ ಅಜ್ಜಿ ಮನೆದು ಹಿತ್ತಲು, ಅಂದರೆ ತೋಟ ಎಲ್ಲ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಇದು ಕೂಡ ನಮ್ಮ ಅಜ್ಜಿ ಮನೆಯೇ. 2 ಮನೆ ಇದೆ, ಇದೊಂದು ಮನೆ ಅದೊಂದು ಮನೆ. ಇಲ್ಲಿ ಒಬ್ಬರು ಮಾವ ಅತ್ತೆ ಮಕ್ಕಳು ಇರ್ತಾರೆ, ಅಲ್ಲಿ ಇನ್ನೊಬ್ಬರು ಮಾವ ಅತ್ತೆ ಮಕ್ಕಳು ಇರ್ತಾರೆ. ಚಿಕ್ಕ ವಯಸ್ಸಲ್ಲಿ ಅಂದರೆ ಆಲ್ಮೋಸ್ಟ್ ಆಗಿ 10th ಸ್ಟ್ಯಾಂಡರ್ಡ್ವರೆಗೂ ಸಮ್ಮರ್ ಹಾಲಿಡೇಸ್ ಏಪ್ರಿಲ್ ಮೇ ಆಗಿ ನಾವು ಇಲ್ಲೇ ಬರ್ತಾಯಿದ್ವಿ. 2 ತಿಂಗಳು ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಇವಾಗಲೂ ನಾವೆಲ್ಲ ಕಸಿನ್ಸ್ ಎಲ್ಲ ಮೀಟ್ ಆದಾಗ ಅದನ್ನೇ ಮಾತಾಡ್ತೀವಿ, ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಮೀಟ್ ಆಗ್ತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ ಅಂತ. ಇವಾಗಂತೂ ಯಾರೂ ಮೀಟ್ ಆಗಲ್ಲ, ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿದ್ದೀವಿ. ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಗೋಲ್ಡನ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನನಗಂತಲೇ ಅಲ್ಲ, ಪ್ರತಿಯೊಬ್ಬರಿಗೂ ಅಜ್ಜಿ ಮನೆ ಅನ್ನೋದು ಒಂಥರ ಎಮೋಷನ್ ಅಂತಲೇ ಹೇಳ್ಬೋದು. ನಮಗೆ ಅಲ್ಲಿ ಹೋದಾಗ ಒಂದೊಂದು ಪ್ಲೇಸೂ ಒಂದೊಂದು ನೆನಪು ಮಾಡುತ್ತೆ. ಆಟ ಆಡ್ತಾ ಇರೋ ತೋಟ ಆಗಿರ್ಬೋದು, ರಾತ್ರಿ ಮಲ್ಕೊಬೇಕಾದ್ರೆ ಹಾರರ್ ಸ್ಟೋರಿಗಳಾಗಿರ್ಬೋದು, ಗಾಸಿಪ್ಸು, ಹೀಗೆ ಹಲವಾರು ನೆನಪುಗಳನ್ನ ನಾವು ಅಲ್ಲಿ ಹೋದಾಗ ಮಾಡ್ಕೊತೀವಿ. ಹಾಗೆ ಅಲ್ಲಿ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಹೊರಡಬೇಕಾದ್ರೆ ನಮ್ಮ ಅತ್ತೆಯವರು ಈ ಥರ ಅರಿಶಿನ ಕುಂಕುಮ ಕೊಟ್ಟು ಹುಡಿಯನ್ನು ತುಂಬ್ತಾಯಿದ್ರು. ಹಾಗೆ ನನ್ನ ಮಗಳಿಗೆ ಕೂಡ ಕ್ಯೂಟಾಗಿರೋ ಒಂದು ಡ್ರೆಸ್ನ ಗಿಫ್ಟ್ ಮಾಡಿದ್ರು. ಇವರು ಮಾಡಿದ್ರು, ಮತ್ತು ಇನ್ನೊಬ್ಬರ ಅತ್ತೆ ಕೂಡ ಇನ್ನೊಬ್ರು ಅತ್ತೆ ಇದ್ದಾರೆ, ಅವರು ಕೂಡ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಕೊಟ್ಟಿರೋ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋದಲ್ಲಿ ಅವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಹತ್ಕೊಂಡು ಬರ್ತಾಯಿದ್ವಿ ನಾನು ನಮ್ಮ ತಮ್ಮ. ಹಾಗೆ ಮತ್ತೆ ಸಮಾಧಾನವೂ ಮಾಡ್ಕೊತಾ ಇದ್ವಿ, ಮತ್ತೆ ರಜಕ್ಕೆ ಹೋಗ್ತೀವಲ್ವಾ ಅಂತ. ಈ ರೀತಿಯಾಗಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ಹಾಗೆ ಅಜ್ಜಿ ಮನೆ ಸ್ಟೋರಿನ ಹೇಳೋಕ್ಕೆ ಹೋದರೆ ಇಷ್ಟು ಬೇಗ ಮುಗಿಯೋದೇ ಇಲ್ಲ. ಹಾಗೆ ನಾವು ಮನೆಗೆ ಬಂದ್ವಿ, ಅಂದರೆ ಸಚಿನ್ ಅವ್ರ ತಾತನ ಮನೆಗೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಮಗೆ ರಿಟರ್ನ್ ಬರೋ ಬಸ್ ಕೂಡ ಬುಕ್ ಆಗಿತ್ತು. ಅವತ್ತೇ ನಾವು ರಿಟರ್ನ್ ಬರೋದಿತ್ತು ಬ್ಯಾಂಗ್ಳೂರಿಗೆ. ಬಂದ್ವಿ. ನಮಗೆ ಸೆಂಡ್ ಆಫ್ ಮಾಡೋಕ್ಕೆ ಸಚಿನ್ ಅವ್ರ ಕಸಿನ್ಸ್ ಎಲ್ಲರೂ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಇಷ್ಟೇ ನನ್ನ ಈ ದಿನದ ವ್ಲಾಗು. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.